250 ವರ್ಷಗಳಿಂದ ನಿರಂತರ ಹೋರಾಟ ನಡೆಯಿತು. ಲಕ್ಷಾಂತರ ಜನ ಅದಕ್ಕೆ ಆತ್ಮಾರ್ಪಣೆ ಮಾಡಿದರು. 72-73 ಯುದ್ಧಗಳು ನಡೆದವು. ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ರಾಮ ಜನ್ಮಭೂಮಿಯ ಈ ಕ್ಲಿಷ್ಟ ಸನ್ನಿವೇಶಕ್ಕೆ ಮುಕ್ತಿ ದೊರೆಯುತ್ತದೆ ಅನ್ನುವಂಥ ಆಶಾಭಾವನೆ ಇರಲಿಲ್ಲ. ಕಾರಣ ನಮ್ಮ ರಾಮ ಭಕ್ತರು, ಭಾರತೀಯರು, ಹಿಂದೂಗಳು ಅದೆಷ್ಟು ಬಾರಿ ಹೋರಾಟ, ಯುದ್ಧ, ಅಸಹಕಾರ ಚಳವಳ ನಡೆಸಿದರೂ ಕೂಡ ಒಂದು ಹಂತವನ್ನು ಮುಟ್ಟಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ. ಸ್ವಾತಂತ್ರ್ಯ ನಂತರ ನಾವೆಲ್ಲ ಒಂದು ಆಸೆಯಲ್ಲಿದ್ದು ಕನಿಷ್ಠ ಪಕ್ಷ 4 ಕ್ಷೇತ್ರಗಳಿಗಾದರೂ ಮುಕ್ತಿ ಸಿಗ್ತದೆ ಅನ್ನುವಂಥ ಸೋಮನಾಥ ದೇವಾಲಯ, ಸೋಮನಾಥ ಗುಜರಾತಿನ ಸೋಮನಾಥ, ಅನಂತರ ಅಯೋಧ್ಯೆಯ ರಾಮ ಮಂದಿರ, ಮಥುರೆಯ ಶ್ರೀಕೃಷ್ಣ ಜನ್ಮಭೂಮಿ, ಹಾಗೆ ವಾರಣಾಸಿಯ ವಿಶ್ವನಾಥ ದೇವಾಲಯ, ಈ 4 ಪ್ರತಿಷ್ಠಿತ ದೇವಾಲಯಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು ಮುಸಲ್ಮಾನರು ಧ್ವಂಸ ಮಾಡಿ, ನಿರ್ನಾಮ ಮಾಡಿ, ಹಿಂದೂಗಳ ಭಾವನೆಗೆ ಘಾಸಿ ಆಗಬೇಕು, ಹಿಂದೂಗಳಲ್ಲಿ ದಾಸ್ಯದ ಮನೋಭಾವ ಶಾಶ್ವತವಾಗಿ ಉಳಿಬೇಕು, ನಾವು ತಲೆ ಎತ್ತಿ ನಿಲ್ಲಬಾರದು. ಎಲ್ಲಿಗೆ ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ, ನಂಬಿಕೆ ಕೇಂದ್ರಗಳಿಗೆ ಘಾಸಿ ಆಗ್ತದೆ, ಆಗ ನಮ್ಮ ಜಂಗಾಬಲ, ನಮ್ಮ ಸ್ಥೈರ್ಯ, ಅಭಿಮಾನ ಕುಗ್ಗುತ್ತದೆ, ನಾವು ದಾಸ್ಯ ಮನೋಭಾವದಿಂದ ಇರ್ತದೆ. ಇದನ್ನೇ ಮುಸಲ್ಮಾನರು ಮಾಡಿದರು. ಅನಂತರ ಸ್ವಲ್ಪ ಮಟ್ಟಿಗೆ ಬ್ರಿಟಿಷರು ಅಥವಾ ಪೋರ್ಚುಗೀಸರು ಅದನ್ನೇ ಮಾಡಿದರು. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತಂದರೆ, ರಾಮನ ನಂತರ ರಾಮನ ಮಗ ಕುಶ ಮಹಾರಾಜ ಭವ್ಯವಾದಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ. ಭವ್ಯ ಮಂದಿರ ಅದೇ ಜಾಗದಲ್ಲಿ, ಎಲ್ಲಿ ಅಯೋಧ್ಯೆಯಲ್ಲಿ ಅರಮನೆ ಇತ್ತು, ಶ್ರೀರಾಮಚಂದ್ರನ ಜನನ ಆಗಿತ್ತು, ಭವ್ಯ ಮಂದಿರವನ್ನು ಕಾಲದ ಒತ್ತಡಕ್ಕೆ, ಗರ್ಭಕ್ಕೆ, ಅದು ಸರಯೂ ನದಿಯ ಭಾಗದಲ್ಲಿದೆ, ಬಯಲಿನಲ್ಲಿದೆ, ನಮ್ಗೆ ಗೊತ್ತಿದೆ. ನೆರೆ ಬೇರೇನಾದರೂ ಸಮಸ್ಯೆ ಬಂದಾಗ ಅದಕ್ಕೆ ಶಿಥಿಲ ಆಗ್ತದೆ ಮಂದಿರಕ್ಕೆ. ಅನಂತರ ರಾಜ ವಿಕ್ರಮಾದಿತ್ಯ ಪುನಃ ಅದನ್ನು ನವೀಕರಣಗೊಳಿಸಿ ಸುಂದರಗೊಳಿಸಿದ್ದು ಇತಿಹಾಸ. ಅನಂತರ ಬಾಬರ ಭಾರತಕ್ಕೆ ದಂಡೆತ್ತಿ ಬಂದಂಥ ಸಂದರ್ಭದಲ್ಲಿ ಈ ಮಂದಿರವನ್ನು ಸರ್ವನಾಶ ಮಾಡಿ ಒಂದು ಗುಂಬಜವನ್ನು, 3 ಗೋಲಗಳುಳ್ಳಂಥ ಒಂದು ಗುಂಬಜವನ್ನು ಮಾಡಿದ. ರಾಮನ ವಿಗ್ರಹಗಳನ್ನು ಅಲ್ಲಿಂದ ದೂರ ಮಾಡಿದ. ಅದಕ್ಕೋಸ್ಕರ ಹೋರಾಟ ನಡೆಯಿತು. ಸ್ವಾತಂತ್ರ್ಯ ನಂತರ ನಾನು ಹೇಳಿದ ಹಾಗೆ ಹೊಸ ಸರ್ಕಾರ, ಭಾರತದ ಸರ್ಕಾರ ಅದನ್ನು ಪುನರ್ನಿರ್ಮಾಣ ಮಾಡ್ತದೆ ಅಂತೇಳಿ ವಲ್ಲಭಾಯ್ ಪಟೇಲರ ನೇತೃತ್ವದಲ್ಲಿ ಸೋಮನಾಥನ ದೇವಾಲಯವನ್ನು ನವೀಕರಣ ಮಾಡಿದರು. ನಮ್ಮ ದೌರ್ಭಾಗ್ಯ, ಅವರ ಮರಣ ನಂತರ ಈ ಕೆಲಸವನ್ನು ನೆಹರೂರವರ ನೇತೃತ್ವದಲ್ಲಿ ಯಾರೂ ಮುಂದುವರಿಸಲಿಕ್ಕೆ ಹೋಗಲಿಲ್ಲ. ಅದರ ಪರಿಣಾಮವಾಗಿ ಈ 3 ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು ಬಾಕಿ ಉಳಿದಿವೆ. 1990 ಮತ್ತು 92ರಲ್ಲಿ ನಡೆದಂತಹ ಈ ಕಾರ ಸೇವೆಯ ಈ ಸಂದರ್ಭದಲ್ಲಿ 90ಕ್ಕೆ ನಮಗೆ ಮುಲಾಯಂ ಸಿಂಗ್ನ ಆಳ್ವಿಕೆಯಲ್ಲಿ ಯಾರೊಬ್ಬರಿಗೂ ಸುಲಭವಾಗಿ ಅಯೋಧ್ಯೆಯನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ. ಡಿಸೆಂಬರ್ ತಿಂಗಳಿನಲ್ಲಿ ತೊಂದರೆ ಅನುಭವಿಸಿದ್ದು ನಾವೆಲ್ಲ ಹೋಗಿದ್ದವು. ಕೊನೆಯ ಪಕ್ಷ ಅಲ್ಲಿ ಧ್ವಜವನ್ನು ಹಾರಿಸುವಲ್ಲಿ ನಮ್ಮ ಕಾರ್ಯಕರ್ತರು ಶಕ್ತರಾದರು. ಆದರೆ 1992ರಲ್ಲಿ ಕಲ್ಯಾಣ್ ಸಿಂಗರ ಆಳ್ವಿಕೆ, BJP ಆಳ್ವಿಕೆ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶದಲ್ಲಿ ನಮಗೆ ಬೇಕಾದಂಥ ವ್ಯವಸ್ಥೆ ಇದ್ದ ಕಾರಣ ನಿರಾತಂಕವಾಗಿ ನಾವು ಹೋಗಿ ಉಡುಪಿಯ ಅಷ್ಟಮಠಾಧೀಶರ ಜೊತೆ ನಾವು ಹೋಗಿದ್ದೆವು.
ಈ ಭಾಗದಿಂದ ಸಾವಿರಾರು ಜನ ಕಾರ್ ಸೇವಕರಾಗಿ ನಾವು ಹೋಗಿದ್ದೆವು. ಅಲ್ಲಿ ನಡೆದಂತಹ ಘಟನೆ ನಿಮಗೆಲ್ಲ ಗೊತ್ತಿದೆ. ಅದು ಡಿಸೆಂಬರ್ 6ನೇ ತಾರೀಕು ಏನು ನಡೆಯಿತು, ಅಲ್ಲಿ ಸರಯೂ ನದಿಯ ಹೊಯ್ಗೆಯನ್ನು ತಂದು ರಾಶಿ ಹಾಕಬೇಕು. ಆ ದಿವಸ ಪುನಃ ಒಂದು ಅಸ್ತಿವಾರವನ್ನು ಹಾಕಬೇಕು ಅಂತ ಯೋಚನೆ ಇದ್ದದ್ದು. ಅದು ಯಾರ ಯೋಜನೆಗೆ ಸಿಕ್ಕದೆ ಜನ ಭಾವುಕರಾಗಿ ಮುಳ್ಳಬೇಲಿಯನ್ನು ಅಥವಾ ಈ ಬೇಲಿಯನ್ನು ಛೇದಿಸಿಕೊಂಡು ಯಾವುದೇ ಆಯುಧಗಳ ಸಹಕಾರ ಇಲ್ಲದೆ ಆ ಗುಂಬಜವನ್ನು ಹೊಡಿಲಿಕ್ಕೆ ಶುರು ಮಾಡಿದರು. ಸಂಘ ಪರಿವಾರ, ವಿಶ್ವ ಹಿಂದೂ ಪರಿಷತ್ತು ಜನರ ಉತ್ಸಾಹವನ್ನು ತಡೀಲಿಕ್ಕೆ ನಾವು ಪ್ರತ್ಯಕ್ಷದರ್ಶಿಗಳು ಏನು ಪ್ರಯತ್ನ ಮಾಡಿದರೂ ಜನ ಆವೇಶದಿಂದ ಸಿಕ್ಕಿದ ವೆಪನ್ಸನ್ನು ಉಪಯೋಗವನ್ನು ಮಾಡಿ, ಸರಳುಗಳನ್ನು ಉಪಯೋಗ ಮಾಡಿ 3 ಹೊತ್ತಿನಲ್ಲಿ ಸೂರ್ಯಾಸ್ತಮ ಆಗುವುದರೊಳಗೆ 3 ದಾಂಚಗಳು ಕೂಡ ಉರುಳು ಬಿದ್ದುವು. ಆ ಜಾಗದಲ್ಲಿ ತಾತ್ಕಾಲಿಕವಾಗಿ ರಾಮನ ಒಂದು ಜಾಗವನ್ನು ಪ್ರತಿಷ್ಠೆ ಮಾಡಿ ಟೆಂಟಿನಲ್ಲಿ ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಮಾಡಿ 8ನೇ ತಾರೀಕು ಕೊನೆಗೆ ಪೇಜಾವರ ಶ್ರೀಗಳ ತಂಡ ಅಯೋಧ್ಯೆಯಿಂದ ಈ ಕಡೆಗೆ ಬಂತು. ಆನಂತರ ಏನೆಲ್ಲ ನಡೆಯಿತು, ಎಲ್ಲ BJP ಸರ್ಕಾರಗಳು, ಪೂರಕ ಸರ್ಕಾರಗಳನ್ನೆಲ್ಲ ಕೇಂದ್ರ ಸರ್ಕಾರ ಮುಟ್ಟುಗೋಲು ಹಾಕಿತು. ಆನಂತರ ವಿಶ್ವ ಹಿಂದೂ ಪರಿಷತ್ತಿನ ಮೇಲೆ ನಿರ್ಬಂಧ ಬಂತು. ನಮ್ಮ ಚಟುವಟಿಕೆ, ಹೊರಗಿನ ಚಟುವಟಿಕೆ ನಿಂತೋಯ್ತು. ಆದರೆ ನಾವು ಮೊನ್ನೆ ಈಗಿನ BJP ಸರ್ಕಾರದ ಒಂದು ಮೇಲುಸ್ತುವಾರಿಯಲ್ಲಿ ನಮ್ಮ ಉಚ್ಚ ನ್ಯಾಯಾಲಯ ಸೂಕ್ತವಾದಂಥ ಒಂದು ನಿರ್ಣಯವನ್ನು ಕೊಟ್ಟು ಒಂದು ಟ್ರಸ್ಟನ್ನು ನೇಮಕ ಮಾಡಲಿಕ್ಕೆ ಸಲಹೆ ಕೊಟ್ಟು ಇವತ್ತು ರಾಮ ಮಂದಿರದ ಮೊದಲನೆಯ ಹಂತದ ಕೆಲಸ ನಡೆದಿದೆ. ನಾಳ್ದು ಜನವರಿ 22ನೇ ತಾರೀಕು 11 ಗಂಟೆಯಿಂದ 2 ಗಂಟೆಯವರೆಗೆ ಮಧ್ಯದಲ್ಲಿ ನಡೆಯತಕ್ಕಂತಹ ಬಾಲರಾಮನ ಪ್ರತಿಷ್ಠೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಲಿಕ್ಕಿದೆ. ಹಲವಾರು ಪ್ರತಿಷ್ಠಿತ ಜನ ಅದಕ್ಕೆ ಹೋಗ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು, ಸರಸಂಘ ಚಾಲಕರು, ಅಯೋಧ್ಯೆಯ ಮುಖ್ಯಮಂತ್ರಿಗಳು, ಪ್ರಮುಖರು ಅವರ ಸಮ್ಮುಖದಲ್ಲಿ ಶ್ರೀರಾಮಲಾಲ್ನ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಇದರ ಹಿನ್ನೆಲೆ ಮುಂದೆ ಏನೆಲ್ಲ ಚಟುವಟಿಕೆಗಳನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ನಮ್ಮ ಪರಿವಾರ ಹಮ್ಮಿಕೊಂಡಿದೆ ಎನ್ನುವುದನ್ನು ನಮ್ಮ ಪ್ರಾಂತದ ಜೊತೆ ಕಾರ್ಯದರ್ಶಿಗಳಾದ ಶರಣ್ ಪಂಪೆಲ್ ತಮಗೆ ತಿಳಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.